ಪ್ರಿಯರಾದವರೇ, ದೇವರಾದ ಯೇಸು ನಿಮ್ಮ ಮೇಲೆ ಬಹಳ ಪ್ರೀತಿ ಅಕ್ಕರೆಯುಳ್ಳಂಥ ದೇವರು. ನೀವು ಆಶೀರ್ವಾದವಾಗಿ ಬಾಳುವುದಕ್ಕೆ ಏನೆಲ್ಲ ಮಾಡಬೇಕೆಂಬಂಥ ಆಲೋಚನೆಗಳನ್ನು ಕೊಟ್ಟು ನಡೆಸುತ್ತಾ ಇದ್ದಾರೆ. ಹಾಗಾದರೆ ಸುಮ್ಮನೆ ನಾನು ಪ್ರಾರ್ಥಿಸುತ್ತೇನೆ, ನಂಬುತ್ತೇನೆಂಬುದಾಗಿ ಹೇಳದೆ ದೇವರು ಕೊಡುವಂಥ ಆಲೋಚನೆಗಳ ಪ್ರಕಾರವಾಗಿ ನಡೆಯುವಾಗಲೇ ನಿಜವಾದ ಆಶೀರ್ವಾದ ಉಂಟಾಗುವುದು. ಇಂದು ಕೂಡ ಒಂದು ಮುಖ್ಯವಾದ ಕಾರ್ಯವನ್ನು ದೇವರು ನಿಮಗೆ ಹೇಳಲು ಬಯಸುತ್ತಾರೆ. ಯಾವ ಕಾರ್ಯ ಗೊತ್ತಾ? ನೀವು ಆಶೀರ್ವಾದವಾಗಿ ಇರಬೇಕಲ್ಲ, ಅದಕ್ಕೊಂದು ಮಾರ್ಗ ಹೇಳುತ್ತಾರೆ. ಕೀರ್ತನೆಗಳು 44ನೇ ವಾಕ್ಯದಲ್ಲಿ, ಯಾವನು ಯೆಹೋವನನ್ನೇ ನಂಬುತ್ತಾನೋ ಅವನೇ ಧನ್ಯನೋ. ನೀನು ಯಾರ ನಂಬಿ ಬಾಳುತ್ತಾ ಇದ್ದೀಯಾ ಎಂದು ಕೇಳಿದರೆ ಕೆಲವರು ಹೇಳುತ್ತಾರೆ, ನಾನು ಓದಿದ್ದೇನಲ್ವಾ, ಕೆಲಸ ಸಿಗುತ್ತದೆ, ನನ್ನ ಸಾಮರ್ಥ್ಯವನ್ನು ನಂಬಿದ್ದೇನೆ, ನನ್ನ ವಿದ್ಯಾಭ್ಯಾಸವನ್ನು ನಂಬುತ್ತೇನೆ, ನನಗೆ ಸಹಾಯ ಮಾಡಲು ಎಷ್ಟು ಜನ ಇದ್ದಾರೆ, ಫ್ರೆಂಡ್ಸ್ ಇದ್ದಾರೆ, ತಿಳಿದವರು ಇದ್ದಾರೆ, ಅವರೆಲ್ಲ ಇದ್ದಾರಲ್ಲ, ಆದ್ದರಿಂದ ನನ್ನ ಜೀವಿತದಲ್ಲಿ ಮುಂದೆ ಬರುತ್ತೇನೆ. ನಿಮ್ಮ ನಂಬಿಕೆ ನಿಮ್ಮ ಮೇಲೆ ಇದೆ, ನಿಮ್ಮ ವಿದ್ಯಾಭ್ಯಾಸದ ಮೇಲೆ ಇದೆ, ಸಾಮರ್ಥ್ಯದ ಮೇಲೆ ಇದೆ, ನಿಮಗೆ ತಿಳಿದಂಥ ಸ್ನೇಹಿತರ ಮೇಲೆ ಇದೆ. ಆದರೆ ವಾಕ್ಯವು ಹೇಳುತ್ತದೆ, ಯಾವನು ಯೆಹೋವನನ್ನೇ ನಂಬುತ್ತಾನೋ. ನಾನು ಕರ್ತನನ್ನೇ ನಂಬುತ್ತೇನೆ, ನನ್ನ ವಿದ್ಯಾಭ್ಯಾಸ ಎಲ್ಲ ಇರಲಿ, ನನ್ನನ್ನು ಓದಿಸಿದ್ದು ಕರ್ತನೋ, ಸಾಮರ್ಥ್ಯವನ್ನು ಕೊಟ್ಟಿದ್ದು ಕರ್ತನೋ, ಆದರೂ ನನ್ನನ್ನು ಗಮನಿಸಿಕೊಳ್ಳುವನು, ಕೆಲಸ ಕೊಡುವನು, ನನ್ನನ್ನು ನಡೆಸುವರು, ಆಶೀರ್ವದಿಸುವರು, ನನ್ನ ನಂಬಿಕೆ ಆತನೇ. ಆ ರೀತಿಯಾಗಿ ನಂಬುವುದು, ಅವರೇ ನಿಜವಾಗಿ ಆಶೀರ್ವದಿಸಲ್ಪಟ್ಟವರು. ಒಮ್ಮೆ ಒಬ್ಬರು ತಾಯಿಯವರು ಹೇಳಿದರು, ಅಯ್ಯ, ನಾನು 300 ರೂಪಾಯಿಯನ್ನು ಸಾಲವಾಗಿ ತೆಗೆದುಕೊಂಡೆನು. ಪಕ್ಕದ ಮನೆಯಲ್ಲಿ ಸಾಲ ಮಾಡಿ ಚೆನ್ನೈನಲ್ಲಿ ಮಕ್ಕಳಿದ್ದಾರೆ ಎಂಬುದಾಗಿ ಟ್ರಾವೆಲ್ ಮಾಡಿ ಬಂದೆನು. ನನ್ನ 3 ಮಕ್ಕಳು ಚೆನ್ನೈನಲ್ಲಿ ಒಳ್ಳೆಯ ಕೆಲಸದಲ್ಲಿ ಇದ್ದಾರೆ. ಒಬ್ಬೊಬ್ಬರು 100 ರೂಪಾಯಿ ಕೊಟ್ಟರೂ ಕೂಡ ತೀರಿಸಬಹುದಲ್ಲವಾ? ಇದು ಆ ಕಾಲದಲ್ಲಿ ಒಂದು 40 ವರ್ಷಗಳ ಹಿಂದೆ ಎಂದು ಅಂದುಕೊಳ್ಳಿ. ಆಗ ಅದೆಲ್ಲ ದೊಡ್ಡ ವಿಷಯ ಅಲ್ಲವಾ? ಆಗ ಅವರು ಹೇಳಿದರು, ಅಯ್ಯ, 3 ವರ್ಷಗಳ ಮೇಲೆ ಆಗಿದೆ, ಆ ಸಾಲವನ್ನು ತೀರಿಸುವುದಕ್ಕೆ ಆಗುತ್ತಾ ಇಲ್ಲ, ಮನಸ್ಸನ್ನು ಬಹಳ ಬಾಧಿಸುತ್ತಾ ಇದೆ. ಅವರು ಒಳ್ಳೆಯ ವಿಶ್ವಾಸಿ, ಪ್ರಾರ್ಥನೆ ಮಾಡುವಂಥವರು, ಅಭಿಷೇಕ ಹೊಂದಿರುವವರು. ಬಹಳ ದುಃಖದಿಂದ ಹೇಳಿದರು. ಆಗ ಅವರನ್ನು ಕೇಳಿದೆ, ಸರಿ, ಮಕ್ಕಳು ಕೊಡುವುದಿಲ್ಲ ಅನ್ನುತ್ತಾರೆ, ಸಾಲ ತೀರಿಸಲು ಆಗುತ್ತಿಲ್ಲ ಎಂದು ಹೇಳುತ್ತೀರಿ, 300 ರೂಪಾಯಿ ಪಕ್ಕದ ಮನೆಯಲ್ಲಿ ಸಾಲವನ್ನು ತೆಗೆದುಕೊಂಡು ಬಂದಿರಲ್ಲ, ಯಾರನ್ನು ನಂಬಿ ಸಾಲ ತೆಗೆದುಕೊಂಡು ಬಂದಿರಿ ಎಂದು ಕೇಳಿದೆ. ಮಕ್ಕಳು ಚೆನ್ನೈನಲ್ಲಿ ಒಳ್ಳೆಯ ಕೆಲಸ ಮಾಡುತ್ತಾರೆ, ಸಂಬಳ ತೆಗೆದುಕೊಳ್ಳುತ್ತಾರೆ, ಒಬ್ಬೊಬ್ಬರು 100 ರೂಪಾಯಿ ಕೊಟ್ಟರೂ ಕೂಡ ತೀರಿಸಬಹುದಲ್ಲ, ಮಕ್ಕಳ ನಂಬಿಯೇ ತೆಗೆದುಕೊಂಡೆ, ನೀವು ಅಲ್ಲಿಯೇ ತಪ್ಪು ಮಾಡಿದ್ದೀರಿ, ಏನಯ್ಯ ಹೇಳುತ್ತೀರಿ ಎಂದು ಕೇಳಿದರು. ಹೌದು, ನೀವು ಕರ್ತನನ್ನು ನಂಬಲಿಲ್ಲವಲ್ಲ, ಕರ್ತನು ಸಹಾಯ ಮಾಡುತ್ತಾನೆ, ನಾನು ಆ ಸಾಲವನ್ನು ತೀರಿಸುವೆನು, ದೇವರು ಸಂಗಡ ಇದ್ದಾರೆ ಎಂಬುದಾಗಿ ಹೇಳದೆ, ನನ್ನ ಮಕ್ಕಳು ಕೆಲಸ ಮಾಡುತ್ತಾರೆ, ನನ್ನ ಮಕ್ಕಳು ಸಂಪಾದಿಸುತ್ತಾರೆ, ಅವರು ನನಗೆ ಕೊಡುತ್ತಾರೆಂಬುದಾಗಿ ಮಕ್ಕಳ ಮೇಲೆ ತಾನೇ ನಂಬಿಕೆ ಇಟ್ಟಿರಿ. ಅದು ತಪ್ಪೇ, ಮಕ್ಕಳನ್ನು ನಂಬಬಾರದ ಅಂದರೆ? ಕರ್ತನೇ ನನ್ನ ನಂಬಿಕೆ, ನನ್ನ ಮಕ್ಕಳನ್ನು ಆಶೀರ್ವದಿಸುವವರು ಕರ್ತನು. ನಾನು ಅವರನ್ನು ನಂಬುವುದರಿಂದ ಮಕ್ಕಳ ಮೂಲಕ ನನಗೆ ಸಹಾಯ ಮಾಡುವರು, ಮಕ್ಕಳಿಲ್ಲದೆ ಇದ್ದರೂ ಕೂಡ ಸಹಾಯ ಮಾಡುವರು. ಆತನಿಂದ ಸಾಧ್ಯ, ನನ್ನ ನಂಬಿಕೆ ಆತನೇ ಎಂಬುದಾಗಿ ಆಶ್ರಯಿಸಿಕೊಳ್ಳಲು ಅಭ್ಯಾಸ ಮಾಡಿಕೊಳ್ಳಬೇಕು. ಆಗ ಹೌದು, ಅಯ್ಯೋ, ನಾನು ತಪ್ಪು ಮಾಡಿಬಿಟ್ಟೆ, ದೇವರೇ ಸ್ತೋತ್ರ ಎಂದು ಹೇಳಿ, ದೇವರೇ ನನ್ನನ್ನು ಕ್ಷಮಿಸಿ, ನಾನು ನಿಮ್ಮನ್ನು ನಂಬುತ್ತೇನೆ, ನನ್ನ ಮಕ್ಕಳನ್ನು ನಂಬುವುದಿಲ್ಲ, ನಿಮ್ಮನ್ನು ನಂಬುತ್ತೇನೆ, ಸಾಲವನ್ನು ತೀರಿಸಬೇಕೆಂದು ಹೇಳಿದರು. ಒಂದೇ ತಿಂಗಳಿನೊಳಗೆ ಆ ಹಣವು ಸಿಕ್ಕಿ ಅವರು ಅದನ್ನು ತೀರಿಸಿಬಿಟ್ಟರು. ಅವರು ಹೇಳಿದರು, ಅಯ್ಯ, ಸಾಲವನ್ನು ತೀರಿಸಿಬಿಟ್ಟೆ, ಬಹಳ ಸಂತೋಷವಾಗಿದೆ. ಹೇಗೆ ಎಂದು ಕೇಳುವಾಗ, ಮಕ್ಕಳಲ್ಲ, ಬೇರೊಂದು ಮಾರ್ಗವನ್ನು ತೆರೆದು ದೇವರು ನನ್ನ ಅವಶ್ಯಕತೆಗಳನ್ನು ಸಂಧಿಸಿದರು, ಅದುವೇ ಕರ್ತನು. ನೀವು ಒಂದನ್ನು ಎದುರು ನೋಡಿ ನಂಬಿಕೆ ಇಟ್ಟು ನಿರೀಕ್ಷಿಸುತ್ತಾ ಇರುತ್ತೀರಿ. ಯಾಕೆ? ನಿಮ್ಮ ಮಕ್ಕಳನ್ನೇ ನಂಬಿ ಬಾಳುತ್ತಾ ಇರುವುದರಿಂದಲೇ ವಯಸ್ಸಾದ ಕಾಲದಲ್ಲಿ ಮಕ್ಕಳು ಮರೆತು ಬಿಟ್ಟರು, ಕೈಬಿಟ್ಟು ಬಿಟ್ಟರು ಎಂಬುದಾಗಿ ಮನ ವೇದನೆ, ದುಃಖ. ನೀವೇನು ಹೇಳಬೇಕು? ನಿನ್ನನ್ನು ಕರ್ತನು ನನಗೆ ಕೊಟ್ಟನು, ನಾನು ಓದಿಸಿದೆ, ದೊಡ್ಡವನಾಗಿ ಮಾಡಿದೆ, ಚೆನ್ನಾಗಿರು, ನನ್ನನ್ನು ಕರ್ತನು ನೋಡಿಕೊಳ್ಳುವನು, ಆತನೇ ನನ್ನ ನಂಬಿಕೆ ಎಂಬುದಾಗಿ ಹೇಳಿ ನೋಡಿರಿ. ಮಕ್ಕಳ ಹೃದಯದಲ್ಲಿ ಬದಲಾವಣೆಯನ್ನು ಉಂಟು ಮಾಡಿ ಅವರೇ ನಿಮಗೆ ಸಹಾಯ ಮಾಡುವಂತೆ ಬದಲಾವಣೆಗಳನ್ನು ಉಂಟು ಮಾಡುವರು. ನೀವು ಅದನ್ನು ಬಿಟ್ಟು, ನನ್ನ ಮಕ್ಕಳನ್ನು ನಾನು ತಾನೇ ಓದಿಸಿದೆ, ಅವರು ತಾನೇ ನನ್ನನ್ನು ಗಮನಿಸಿಕೊಳ್ಳಬೇಕು, ಅವರ ಮೇಲೆಯೇ ನಂಬಿಕೆ ಇಟ್ಟಿರುವುದರಿಂದ ಅವರ ಹೃದಯ ಕಠಿಣಗೊಳ್ಳುತ್ತದೆ. ಹಾಗಾದರೆ ನಾವು ಏನು ಹೇಳಬೇಕು? ನನ್ನ ನಂಬಿಕೆ ಕರ್ತನೇ, ನಾನು ಆತನನ್ನೇ ನಂಬಿದ್ದೇನೆ, ಆತನು ನನ್ನನ್ನು ಪೋಷಿಸುವನು, ಉಡಿಸುವನು, ಕೊನೆಯವರೆಗೂ ಕೂಡ ಕಾದುಕೊಳ್ಳುವನು. ಆ ರೀತಿ ದೃಢವಾಗಿ ಹೇಳಿ ನೋಡಿರಿ, ನೀವು ಧನ್ಯರು, ಆಶೀರ್ವದಿಸಲ್ಪಟ್ಟವರಾಗಿ ಇರುತ್ತೀರಿ. ಸರಿನಾ? ಈಗ ಹೇಳುವಿರಾ ದೇವರನ್ನು ನೋಡಿ, ದೇವರೇ, ನನ್ನನ್ನು ಕ್ಷಮಿಸಿರಿ, ನಾನು ಬಂದು ತಪ್ಪಾದ ಸ್ಥಳದಲ್ಲಿ ನಂಬಿಕೆಯನ್ನು ಇಟ್ಟೆನು, ನನ್ನ ಸ್ವಂತ ಬಲ, ಸ್ವಂತ ಜ್ಞಾನ, ಸ್ವಂತ ಸಾಮರ್ಥ್ಯ, ನನಗಿರುವ ಅವಕಾಶಗಳು, ಸೌಕರ್ಯಗಳು, ಸ್ನೇಹಿತರು, ಇವರನ್ನೆಲ್ಲ ನಂಬಿಬಿಟ್ಟೆ. ದೇವರೇ, ನನ್ನನ್ನು ಕ್ಷಮಿಸಿರಿ. ಇಂದಿನಿಂದ ನೀವೊಬ್ಬರೇ ನನ್ನ ನಂಬಿಕೆ, ನಾನು ನಿಮ್ಮನ್ನೇ ನಂಬಿ ನನ್ನ ಜೀವಿತವನ್ನು ಮುನ್ನಡೆಸುತ್ತೇನೆ. ನೀವು ನನ್ನ ನಂಬಿಕೆಯಾಗಿದ್ದೀರಿ, ನಿಮ್ಮ ಮೇಲೆ ನಾನು ನಂಬಿಕೆಯನ್ನು ಇಡುತ್ತೇನೆ.
ನೀವೆಲ್ಲವನ್ನು ಕೂಡ ನೋಡಿಕೊಳ್ಳುವಿರಿ, ಗಮನಿಸಿಕೊಳ್ಳುವಿರಿ, ನನ್ನ ಅವಶ್ಯಕತೆಗಳನ್ನು ಸಂಧಿಸುವಿರಿ. ನಾನು ನಂಬುತ್ತೇನೆ. ಈ ಸಮಯದಿಂದಲೇ ಕರ್ತನೇ ನನ್ನ ನಂಬಿಕೆಯೆಂದು ಬಾಳಲು ಅರ್ಪಿಸಿಕೊಳ್ಳುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.